and kids. Mangalia Shopping Mall is ಖುಷಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ ಹೊರಗಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದು. ಸೊ ಖಾಲಿ ಅಂದರೆ ಇದೆ, ಒಂಚೂರು ಕಮ್ಮಿ ಆಗ್ತಾ ಬಂದಿತ್ತು. ಹಾಗಾಗಿ ಡಿಮಾರ್ಟಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಖುಷಿಗೆ ಯೂನಿಫಾರ್ಮ್ ಟೈಟ್ ಆಗ್ತಾ ಇತ್ತು. ಸೊ ಅದನ್ನು ಹೊಸದಾಗಿ ತೊಗೊಂಡ್ಬಂದ್ಬಿಟ್ಟು ಒಮ್ಮಗೆ ಬರ್ತ್ಡೇ ಡ್ರೆಸ್ ತೊಗೊಂಬರ್ಬೇಕು. 24 ಜುಲೈ ಅವ್ನಿಗೆ ಬರ್ಡೇ. ಸೊ ಹಾಗಾಗಿ ಅವ್ನ ಡ್ರೆಸ್ ತೊಗೊಂಡ್ಬಿಟ್ಟು ಬರಬೇಕಾಗತ್ತೆ. ನಾಳೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಮತ್ತೆ ಮಕ್ಕಳದು ಮಂಡೆಯಿಂದ DA1 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೇಡ ಹೋಗೋದು ಅಂತಂದು ಇವತ್ತೇ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಇವಾಗ ಬಂದುಬಿಟ್ಟು ಟೈಮ್ 5:30 ಆಯಿತು. ಸಾರಿ 1:30 ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 1:56 ಆಗಿದೆ. ಊಟ ಹೊರಗಡೆ ಮಾಡ್ಕೊಳ್ತೀವಿ ಇವಾಗ. ಸೊ ಊಟ ಮಾಡಿಕೊಂಡು ಹಾಗೆ ಡಿಮಾರ್ಟಿಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರಬೇಕು. ತೋರಿಸ್ತೀನಿ ಏನೇನಾಗುತ್ತೆ ಅಂದ್ಬಿಟ್ಟು. ಆದರೆ ವಿಡಿಯೋದಲ್ಲಿ ಹೊರಗಡೆ ಔಟಿಂಗ್ ಹೇಗಿತ್ತು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗಿ ಬರೋಣ. ಹೇಳಿದ್ದೀರಾ? ಅವರಿಗೆ ರೆಗ್ಯುಲರ್ ಬರ್ತೀವಲ್ರಿ, ಹಾಗಾಗಿ ಅಭ್ಯಾಸ ಐತ್ರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಕುತ್ಕೊಂಡಿದ್ದೀವಿ ಇವಾಗ. ಸೊ ಆರ್ಡರ್ ಕೊಟ್ಟಿದ್ದೀವಿ, ಊಟ ಮಾಡಬೇಕು. ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ಶಾಪಿಂಗ್ ಹೋಗ್ತೀವಿ ನಾವು. ಇಲ್ಲಿ ಚೆನ್ನಾಗಿ ಸಿಗುತ್ತೆ ಊಟ. ಸೊ ಹಾಗಾಗಿ ಈ ಕಡೆ ಬಂದ್ವಿ. ಭೀಮಾ ಜ್ಯುವೆಲ್ಲರ್ಸ್ ಹತ್ರನೇ ಇದೆ. ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಚೆನ್ನಾಗೈತೆ ಕಲರ್ ಒಳಗೆ. ನಾವು ಬಟ್ಟೆ ಮೇಲೆ ಏನೂ ಚಪಾತಿ ಹೇಳಿದ್ದೀನಿ, ರೊಟ್ಟಿ ಹೇಳಿಲ್ಲ. ಹೌದಾ ಓಮು? ಹೆಂಗೆ ಮಾಡ್ತೀನಿ? ಚೆನ್ನಾಗಿ ಮಾಡ್ತೀನಿ. ಹೆಂಗಿದೆ? ಚೆನ್ನಾಗಿದೆ. ನಮ್ಮ ದಿನ ಬಂದಿಲ್ಲ ಫ್ರೆಂಡ್ಸ್, ಅಷ್ಟು ಆಗ್ತಿದೆ, ಬಂದಿಲ್ಲ, ಬರಬೇಕು. ಏನ್ಬಿಟ್ಟು ಮುಂಚೆ ಹೊಟ್ಟೆ ಹೊಡಿತೈತೆ ನಿಮಗೆ. ಚೆನ್ನಾಗಿದೆ. ಆಯ್ತಾ? ಊಟ ಆಯಿತು, ಫುಲ್ ಆಯಿತು, ಚೆನ್ನಾಗಿತ್ತು, ಎಕ್ಸಲೆಂಟ್. ಅವ್ರಿಗೆ ಊಟ ಮಾಡ್ತಾ ಇದ್ದಾರೆ. ಖುಷಿ, ಹೆಂಗಿದೆ ಊಟ? ಚೆನ್ನಾಗಿದೆ. ಮಾಡಿ ಮಾಡಿ. ಟ್ರಯಲ್ ಶರ್ಟ್ ಹಾಕಿ ಆಗುತ್ತೆ, ಚೆಕ್ ಮಾಡಿ. ಟ್ರಯಲ್ ಸೈಜು ಕೊಡಿ, ಚೆಕ್ ಮಾಡ್ತೀನಿ. ಕೊಡಿ ಚೆನ್ನಾಗಿಲ್ಲ, ಬೇಡ. ಹೋಗಲಿ ಅಲ್ಲ. ಇಲ್ಲಿ ಮಕ್ಕಳಿಗೆ ಓಮ್ ಮತ್ತು ಖುಷಿಗೆ ಬಟ್ಟೆ ತೊಗೊಳಕ್ಕಂತ ಬಂದಿದ್ದೀವಿ. ಖುಷಿಗೆ ಯೂನಿಫಾರ್ಮು, ಅಲ್ಲಿ ಬೇರೆ ಕಡೆ ಹೋಗಬೇಕು. ಓಮಗೆ ಮಾತ್ರ ಬಟ್ಟೆ ತೊಗೊಳಕ್ಕಂತ ಬಂದ್ವಿ. ಸೊ ಇಲ್ಲಿ ಮಾಂಗಲ್ಯಂ ಶಾಪಿಗೆ ಬಂದಿದ್ದೀವಿ, ಬೆಳಗಾಂ. ಚೆನ್ನಾಗಿದೆ ಶಾಪು, ಬ್ರಾಡ್ ಆಗಿದೆ, ಫುಲ್ ಸ್ಪೇಷಿಯಸ್ ಆಗಿದೆ. ಬಟ್ಟೆ ವೆರೈಟೀಸ್ನ ಫಸ್ಟ್ ಟೈಮ್ ಬಂದಿದ್ದು. BSCಗೆ ಹೋಗ್ತಾ ಇರೋದು ಇದು. ಈ ಸರಿ ಮಾಂಗಲ್ಯಂಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ನೋಡಬೇಕು ಎಂಥದ್ದು ಸಿಗುತ್ತೆ ಅಂತ. ನೋಡೋಣ ಯಾವ ಥರದ್ದು ಸಿಗುತ್ತೆ ಏನು ಅಂತ. ಸೊ ಸ್ಟೇ ಟ್ಯೂನ್. ಬೇಡ. ನೀವು ಬರ್ತಡೇಗೆ ಎಂತ ತೊಗೊತಿದ್ದೀರಾ? ಡೈಲಿ ಯೂಸಿಗೆ ತೊಗೊತಿದ್ದೀರಾ? ಡೈಲಿ ಅಂದ್ರೆ ಅದಕ್ಕೆ ಅವ್ರು ಡೈಲಿ ಕೊಡ್ತಿದ್ದಾರೆ. ರೆಗ್ಯುಲರ್ ಅಂತ ಪಾರ್ಟಿ ವೇರ್ ಅಂದರೆ ಅಲ್ಲಿಂದ ಇದು ನೆಕ್ಸ್ಟ್ ಐತೆ ಮಸ್ತ್.
ಬೇಡ. ನೋಡಿ ಸರ್ ಸುಮ್ಮನೆ ಕಾಲು ಎತ್ತಿಸ್ತಾಳೆ. ಕರೆಕ್ಟ್ ಆಗಿದ್ದೀರಾ? ಒಂಚೂರು ಗಿಡ್ಡ. ಹಾ ಕಾಲು ಎತ್ತಿಸಿದ್ಲಲ್ಲ. ಇದನ್ನ ಹಿಂಗೆ ಹಾಕೊಂಡು ಹೆಂಗ್ ನೋಡ್ಕೋಬೇಕು, ನಮ್ಮ ಮುಖ ಹೆಂಗ್ ಕಾಣಿಸ್ತಿದೆ ಅಂತ ನೋಡ್ಕೋಬೇಕು ಅಲ್ವಾ? ರೆಡಿಯೋ ಬ್ಲ್ಯಾಕ್ ಐತ್ರಿಪ್ಪ ಬೇಡ. ಆ್ಯಕ್ಚುಲಿ ಶಾಪ್ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಬೇಗನೆ ಸೆಲೆಕ್ಟ್ ಮಾಡಿದ್ವಿ ಓಮ್ ಬರ್ತ್ಡೇ ಡ್ರೆಸ್ಸು. ಆದರೆ ಲೇಟ್ ಆಗಿದ್ದು ನಮ್ಮ ಪತಿದೇವರಿಗೆ ಜೀನ್ಸ್ ಆ್ಯಂಡ್ ಟೀ ಶರ್ಟ್ಗೋಸ್ಕರ. ಸೊ ಫೈನಲಿ ಅದನ್ನು ಕೂಡ ತೊಗೊಂಬಿಟ್ಟು ಮುಂದೆ ನಾವು ಸಿಟಿಗೆ ಬಂದುಬಿಟ್ಟು ಚಾಟ್ಸ್ ತಿಂದಿದ್ರೆ ಹೇಗೆ ಅಂದ್ಕೊಂಡು ಮುಂದೆ ಚಾಟ್ ಸೆಂಟರ್ಗೆ ಹೋದ್ವಿ. ಅಲ್ಲಿ ಮಾತ್ರ ಚಾಟ್ಸ್ ಮಾತ್ರ ಸಖತ್ತಾಗಿತ್ತು. ನಾವು ಯೂಶ್ವಲಿ ಸಿಟಿಗೆ ಹೋದಾಗೆಲ್ಲ ಅಲ್ಲಿಗೆ ಹೋಗ್ತೀವಿ ತಿನ್ನೋಕ್ಕೆ, ಚೆನ್ನಾಗಿರುತ್ತೆ ಚಾಟ್ಸಲ್ಲಿ. ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಡಿಮಾರ್ಟಿಗೆ ಹೋಗಿದ್ದು. ಫ್ರೆಂಡ್ಸ್ ನಾವು ಇವಾಗ ಬಂದಿರೋದು ಆಲ್ ಇಂಡಿಯಾ ಬೇಲ್ ಹೌಸ್. ಇಲ್ಲಿ ಪಾವ್ ಭಾಜಿ ತಿನ್ನಬೇಕು ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್, ಅಷ್ಟು ಚೆನ್ನಾಗಿರುತ್ತೆ. ಇದು ಬಂದು ಬೆನಾನ್ ಸ್ಮಿತ್ ಕಾಲೇಜ್ ಅಪೋಸಿಟೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇಲ್ಲಿ ಪಾವ್ ಭಾಜಿ, ಸೇವ್ ಪೂರಿ, ಪಾನಿಪೂರಿ, ಪೂರಿ ಎಲ್ಲ ಚಾಟ್ಸು ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಸೇವ್ ಪೂರಿ ಫ್ರೆಂಡ್, ಸೇವ್ ಪೂರಿ. ಓಂ ಪಾನಿ ಮಸ್ತ್ ಮಸಾಲಾ ಪೂರಿ. ಸೊ ಮಸ್ತಾಗಿ ಚಾಟ್ಸ್ ತಿಂದು ಹೊರಟ್ವಿ. ನಮ್ಮ ಮನೆಯವರು ಕಾಫಿ ಕೂಡ ಕುಡಿದ್ರು, ನಾನು ಕುಡಿಲಿಲ್ಲ. ಚಾಟ್ಸ್ ಫ್ಲೇವರ್ ಹಾಗೆ ಇರಲಿ ಅಂತ ಉಳಿಸ್ಕೊಂಡೆ. ಇವಾಗ ಡಿಮಾರ್ಟಿಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 6:30 PM ಆಗಿಬಿಟ್ಟಿತ್ತು. ರೇಷನ್ ತೊಗೊಂಡ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಎತ್ತು ಅದನ್ನ, ಸುಮ್ಮನೆ ಬರಲ್ಲ, ಸುಮ್ಮನೆ ದೂಸಿದ್ರೆ ಬರಲ್ಲ ಅದು. ಟ್ರಾಲಿನಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಇವಾಗ ಹೋಗಿ ಕಾರಲ್ಲಿ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿಬಿಟ್ಟು ಹೋಗ್ತಾ ಇರೋದೆ. ಮಳೆ ಬರೋ ಥರ ಇದೆ. ಒಳಗೆ ಹೋಗ್ಬಿಟ್ರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ತೊಗೊಳ್ಳೋದೇನೋ ಬೇಗ ಆಗುತ್ತೆ. ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ನಲ್ಲಿ ಬೇಗ ಇಳಿಸ್ಬಿಟ್ರೆ ಆಯಿತು. ಮನೆಗೆ ಹೋಗಿ ಫ್ರೆಶಪ್ ಆದರೆ ಸಾಕಾಗಿದೆ. ಡೈಲಿ ಹೊರಗಡೆ ವರ್ಕ್ ಮಾಡೋರಿಗೆ ಒಂದಿನ ಮನೇಲಿ ಹಾಯಾಗಿದ್ದರೆ ಸಾಕು ಅನಿಸುತ್ತೆ. ಅದೇ ಡೈಲಿ ಮನೇಲಿ ಇರೋರಿಗೆ ಒಂದಿನನಾದರೂ ಹೊರಗಡೆ ಹೋಗಿ ಬಂದರೆ 1 ತಿಂಗಳು ಫ್ರೆಶ್ ಆಗಿ ವರ್ಕ್ ಇನ್ ಹೋಮ್ ಅಂದ್ಕೊಂಡು ಇರ್ತೀವಿ. ಇಷ್ಟೇ ವ್ಯತ್ಯಾಸ. ನೀವೇನಂತೀರ ಫ್ರೆಂಡ್ಸ್ ಇದಕ್ಕೆ? ಹೌದಲ್ವಾ? ಹಾಗಂತ ತುಂಬ ಹೊತ್ತು ಹೊರಗಡೆ ಸುತ್ತಾಡೋಕ್ಕೂ ಆಗಲ್ಲ. ಯಾವಾಗ ನಮ್ಮ ಮನೆಗೆ ನಾವು ಬಂದ್ಬಿಡ್ತೀವೋ ಅನಿಸುತ್ತೆ. ನಾವು ಕೂಡ ಹೋಗಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ದ ಡೇ ಔಟಿಂಗ್. ಇದನ್ನ ವೆನ್ಸ್ಡೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ಎಂಡ್ ತನಕ ಯಾರೆಲ್ಲ ನೋಡಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಫಾರ್ ದ ಸಬ್ಸ್ಕ್ರೈಬರ್ಸ್ ಆಲ್ಸೋ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಲಾಟ್ಸ್ ಆಫ್ ಲವ್. ಬಾಯ್.